ನಾವು ಅದನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಒಳ್ಳೆ ಮನಸ್ಸಿಂದ ಒಳ್ಳೆ ಇದರಿಂದ ಆಡೋಣ ಎಲ್ಲರೂ ಕೂಡ. ಈಗ ನೆಕ್ಸ್ಟ್ ವೀಕಿಂದ ತ್ರೀ ವೀಕ್ಸ್ ಬರಲೇಬೇಕು ಎಲ್ಲರೂ. 6 ವೀಕ್ ಇದೆ. 6 ವೀಕ್ ಇದೆ ಟೋಟಲ್ ಟೂರ್ನಮೆಂಟು 7ನೇ ವೀಕು. 6 ವೀಕಲ್ಲಿ 3 ವೀಕ್ ಕಡ್ಡಾಯವಾಗಿ ಬರಲೇಬೇಕು. ಬರಲಿಲ್ಲ ಅಂದರೆ ಅಂಥವ್ರಿಗೆ ದಯವಿಟ್ಟು ಟೂರ್ನಮೆಂಟಿಂದ ಹೊರಗಿಟ್ಟೆ ಆಡಿಸ್ತಾ ಇದ್ದೀವಿ. ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆದ್ದರಿಂದ 3 ವೀಕ್ ಬರಲೇಬೇಕು ಮಸಂತಿ. ಅದಾದ್ಮೇಲೆ ಮಿನಿಮಮ್ 2 ಮ್ಯಾಚ್ ಆಡಬೇಕು. ಬಂದವರು ಸುಮ್ಮನೆ ಬಂದು ಕೂತ್ಕೊಂಡು 1 ಮ್ಯಾಚ್ ಆಡ್ಬಿಟ್ಟು ಎದ್ದೋಗೋದಲ್ಲ. ಮಿನಿಮಮ್ 2 ಮ್ಯಾಚ್ ಆಡ್ಬಿಟ್ಟೆ ಹೋಗ್ಬೇಕು ಪ್ರತಿ ವಾರ. ಎಸ್ ಮಧ್ಯದಲ್ಲಿ ಹೋಗಂಗಿಲ್ಲ. ತುಂಬ ಅನಿವಾರ್ಯತೆ ಇದ್ರೆ ಫ್ಯಾಮಿಲಿಯನ್ನು ತುಂಬ ಸೀರಿಯಸ್ ಅವ್ರಿಗೆ ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದು ನನ್ನ ಪ್ರಕಾರ. 3 ವಾರ ಹೇಳಿದೀವಿ. 3 ವಾರ ಮಿನಿಮಮ್ ಬರಲೇಬೇಕಾಗ್ತದೆ. 2 ಮ್ಯಾಚ್ ಆಡಲೇಬೇಕು ಪ್ರತಿಯೊಬ್ಬರು. ಆಯ್ತು ಮತ್ತೆ ಯಾರು ರೀಪ್ಲೇಸ್ಮೆಂಟ್ ಇಲ್ಲ ಗುರು. ಒಟ್ಟು 3 ಟೀಮ್ ಮಾಡ್ಬೋದು ಅಥವಾ 4 ಟೀಮ್ ಮಾಡ್ಬೋದು. 11 ಜನದ್ದೇ ಮಾಡೋದು. ಬರೀ 11 ಜನದ. ಯಾಕಂದ್ರೆ ಬೇರೆಯವ್ರು ಬ್ಯಾಟಿಂಗ್ ಬೌಲಿಂಗ್ ಸಿಗ್ತಿಲ್ಲ. 11 ಜನ ಟೀಮು. ಯಾರಾದರೂ ಡ್ರಾಪ್ ಆದರೆ ಕ್ಯಾಪ್ಟನ್ ರೆಸ್ಪಾನ್ಸಿಬಿಲಿಟಿ. ಡ್ರಾಪ್ ಆದವ್ರಿಗೆ ಬೇರೆ ರೀಪ್ಲೇಸ್ಮೆಂಟ್. ಬರೀ ಫೀಲ್ಡಿಂಗು, ಬ್ಯಾಟಿಂಗು ಇಲ್ಲ, ಬೌಲಿಂಗು ಇಲ್ಲ. ಬರೀ ಫೀಲ್ಡಿಂಗ್ ಮಾತ್ರ ಕೊಡ್ತೀವಿ. ಅದು ಸಬ್ಸ್ಟಿಟ್ಯೂಟ್ ಯಾರು ಬೇರೆ ಟೀಮ್ ರೆಸ್ಟಿಂಗ್ ಟೀಮಲ್ಲಿ ಮಾತ್ರ ಕೊಡೋದು. ಬೇರೆ ಎಲ್ಲೆಲ್ಲ ಹೊರಗಡೆ ಕರ್ಕೊಂಡ್ಬರೋದು. ಯಾರು ರೆಸ್ಟಿಂಗ್ ಟೀಮಲ್ಲಿ ಇರ್ತಾರೋ ಅವ್ರಿಗೆ ಮಾತ್ರ ಫೀಲ್ಡಿಂಗ್ ಅಷ್ಟೇ. ಒಬ್ಬರಾದ್ರಾಗಲಿ 5 ಜನ ಡ್ರಾಪ್ ಆದರೂ ಅವ್ರ ಕತೆ ಅಷ್ಟೇ. ಕ್ಯಾಪ್ಟನ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ 15ನೇ ತಾರೀಕು ಅಂತ ಇವಾಗಲೇ ಅನೌನ್ಸ್ ಮಾಡಿರೋದು. ಕಡ್ಡಾಯವಾಗೆಲ್ಲ ರೂಲ್ಸ್ ಫಾಲೋ ಮಾಡಲೇಬೇಕು. ಬರೋಕ್ಕಾಗಲ್ಲ ಅಂದ್ರೆ 1 ವಾರ 10 ದಿವಸ ಮುಂಚೆನೇ ಹೇಳಿ. ಅಷ್ಟೇ 8 ಜನ ಇದೆ. 8 ವಿಕೆಟ್ ಅದೇ ಬ್ಯಾಟಿಂಗ್ ಬೌಲಿಂಗ್ ರೊಟೇಷನ್. ಮತ್ತೆ ಬೌಲಿಂಗ್ ರೊಟೇಷನ್ ಟೂರ್ನಮೆಂಟಲ್ಲಿ ರೊಟೇಷನ್ ಬ್ಯಾಟಿಂಗ್ ಇಲ್ಲ. ಅಟ್ಲೀಸ್ಟ್ ಬೌಲಿಂಗ್ ರೊಟೇಷನ್ ಎಲ್ಲರೂ ಸಿಗ್ಬೇಕು. 2 ಮ್ಯಾಚಲ್ಲಿ ಇಡೀ ನಿಮ್ಮ ಟೀಮು ಬೌಲಿಂಗ್ ಮಾಡಿರ್ಬೇಕು. ಅಂದ್ರೆ ಒಬ್ಬ ಮಿಸ್ ಆಗುತ್ತೆ. ನಾನು ಬೌಲಿಂಗ್ ಮಾಡಲ್ಲ ಅಂದ್ರೆ ಮಾಡಲೇಬೇಕು ಅವನು. ಸೋಲೋ ಮೂಮೆಂಟ್ ಇರುತ್ತೆ. ಇಂಪಾರ್ಟೆಂಟ್ ಬೌಲರ್ ಮಾಡಬೇಕಾಗುತ್ತೆ. ಅಲ್ಲ ನಾನು ಕೇಳ್ತಾ ಇರೋದು ಸಿಂಪಲ್ ಕ್ವಶನ್. ಗೊತ್ತಿಲ್ಲ, ನೀವು ರೆಗ್ಯುಲರ್ ಮ್ಯಾಚಲ್ಲಿ ಇದು ಮಾಡ್ತೀರಾ, ಓಕೆ ಕರೆಕ್ಟ್ ಆಗಿದೆ. ಟೂರ್ನಿಮೆಂಟಲ್ಲಿ ಆಸ್ ಎ ಕ್ಯಾಪ್ಟನ್ ನೀವು 3 ಜನ ಕ್ಯಾಪ್ಟನ್ ಆಗ್ತೀರಾ ಅಂತೇಳಿ 3 ಜನಕ್ಕೂ ಕಪ್ ಗೆಲ್ಲಬೇಕು ಆಸೆ ಇದೆ. ನೀವೇನು ಮಾಡ್ತೀರಾ, ನೀವು ರೊಟೇಷನ್ ಕೊಟ್ಟಾಗ ಯಾರೋ ಒಬ್ಬ ಡಮ್ಮಿ ಬೌಲರ್ ಬರ್ತಾನೆ. ಡಮ್ಮಿ ಬೌಲರ್ ಆಗಲೇಬೇಕು ಅಂದಾಗ ನೀವು ಸೋಲ್ತೀರಾ. ಸೋಲ್ತೀರಾ. ಅವಾಗ ನಿಮ್ಮ ಮೈಂಡ್ ಸೆಟ್ ಸರಿ ಇರಲ್ಲ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ, ನೀವು ರೆಗ್ಯುಲರ್ ಅಲ್ಲಿ ಎಲ್ಲರಿಗೂ ಬೌಲಿಂಗ್ ಕೊಡಿ, ರೂಲ್ಸ್ ಎವ್ರಿಥಿಂಗ್ ಓಕೆ. ಟೂರ್ನಿಮೆಂಟ್ ಅಲ್ಲಿ ಇದಾಗಲ್ಲ. ನನ್ನ ಅಭಿಪ್ರಾಯ. ಎಲ್ಲರೂ ಅದು ನಿಮ್ಮ ಇಷ್ಟ. ಅಭಿಪ್ರಾಯ ಹೇಳ್ತೀನಿ. ನಾನು ಏನು ಡಿಸೈಡ್ ಆಗೋದು ನಿಮ್ಮ ಇಷ್ಟ. ಟೂರ್ನಮೆಂಟ್ ಅಲ್ಲಿ ಏನಾಗುತ್ತೆ ಗೊತ್ತಾ? ಇಲ್ಲ 5 ಜನ ಬೌಲಿಂಗ್ ಮಾಡ್ತಾರೆ, 5 ಜನ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಆಡ್ತಾರೆ. 6 ಜನ ಚಪ್ಪಲ್ ಆಡ್ಕೊಂಡು ನಿಂತಿರ್ತಾರೆ. ಮಂಜು ನಾನು ಪಾಯಿಂಟ್ ಹೇಳ್ತಾ ಇದ್ದೀನಿ. ನಾನು ಪಾಯಿಂಟ್ ಹೇಳ್ತೀನಿ, ಕೊಟ್ಬಿಡ್ತೀನಿ. ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ನೀವು ಆಮೇಲೆ ಕೊಡಿ, ನನಗೇನು ತೊಂದರೆ ಇಲ್ಲ. ಹೇಳ್ಬಿಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಇನ್ ಕೇಸ್ ಅಣ್ಣ ನೀವು ಬೌಲಿಂಗಲ್ಲಿ ಬಿಟ್ಟು ಬ್ಯಾಟಿಂಗಲ್ಲಿ ಟ್ರೈ ಮಾಡಿ. ಫೇಸೇ ಕೊಡಬೇಕು ಆ ಥರ ಏನಾದ್ರು ಮಾಡಿ. ಯಾಕೆಂದ್ರೆ ಏನಾಗುತ್ತೆ, ಬೌಲಿಂಗಲ್ಲಿ ಟಫ್ ಅಣ್ಣ. ಬೌಲಿಂಗೇ ಟಫು, ಬ್ಯಾಟಿಂಗಿಂತ ಬೌಲಿಂಗೇ ಟಫು. ಈಗ 6 ಬಾಲ್ಗೆ 3 ರನ್ ಬೇಕು. ಡಮ್ಮಿ ಬೌಲರು ಮ್ಯಾಚ್ ಬಿಟ್ಬಿಟ್ರೆ ಸುಮ್ಮನೆ ನಿಂತ್ಕೋತಾರೆ ಎಲ್ಲರೂ. ಅದಕ್ಕೆ ನೀವೇ ಯೋಚನೆ ಮಾಡಿ. ಇಂಟ್ರೆಸ್ಟ್ ಇರಲ್ಲ. ಕ್ಯಾಪ್ಟನ್ಸಿ ಸೆಲೆಕ್ಟ್ ಆಗುತ್ತಲ್ಲ, ಆಮೇಲೆ ಡಿಸೈಡ್ ಮಾಡೋಣ. ಚಾನ್ಸ್ ಸಿಕ್ತವ್ರು ನಾನು ಹೇಳ್ತೇನೆ. ನಾನು ಅನ್ಕೋ ನಂಗೆ ಚಾನ್ಸ್ ಸಿಕ್ಕಿಲ್ಲ. ನಾನೇನು ಮಾಡಲ್ಲ. ಲಾಸ್ಟ್ 3 ಬಾಲ್ ನನಗೆ ಟೂರ್ನಮೆಂಟಲ್ಲಿ ಎಲ್ಲೂ ಸಿಗ್ಲಿಲ್ಲ ಚಾನ್ಸು. ನಾನು 6 ಬಾಲ್ 3 ರನ್ ಏನೋ ಇತ್ತು. ಸ್ಟ್ರಾಂಗ್ ಬೌಲರ್ ಕೊಡ್ತೇನೆ. ನನಗೆ ಅವತ್ತೇ ತಲೆ ಕೊಟ್ಟಾಯಿತು. ನಾನು ಫೀಲ್ಡಿಂಗ್ ಮಾಡೋದು ಬಿಟ್ಬಿಡ್ತೀನಿ. ಬ್ಯಾಟಿಂಗ್ ಬೇಕಾದ್ರೆ ಶಫಲ್ ಮಾಡಿ. ನನ್ನ ಪಾಯಿಂಟ್ ಅದು. 4 ಮ್ಯಾಚ್ ಬ್ಯಾಟಿಂಗ್ ಫೀಲ್ಡಿಂಗ್ ಮಾಡಿರ್ತೀರಿ ತಿಗಾರ ಹಾಕೊಂಡು. ಒಬ್ಬ ಅವನು ನಂಗೆ ಬ್ಯಾಟಿಂಗ್ ಕೊಡಲ್ಲ, ಬೌಲಿಂಗ್ ಕೊಡಲ್ಲ. ಆಯ್ತು 6 ಬಾಲ್ 3 ರನ್ ನಿಂತ್ಕೊತೀನಿ. ಬ್ಯಾಟಿಂಗ್ ಶಫಲ್ ಮಾಡಿ. ಬ್ಯಾಟಿಂಗ್ ಅಲ್ಲಿ ಹೆಂಗೆ ಸಫಲ್ ಮಾಡ್ತೀಯಾ? ಕ್ವಶನ್ ಕೇಳ್ತೀವಿ. ಓಕೆ, ಯಾರು ಗ್ಯಾರಂಟಿ ಕೊಡ್ತಾರೆ? ಎಲ್ಲ ಟೀಮ್ ಅವರು ಇಡೀ ಬ್ಯಾಟಿಂಗ್ ಕೊಡ್ತಾರೆ. ಫಸ್ಟ್ ಮ್ಯಾಚ್ ಅಲ್ಲಿ 2 ಔಟ್ ಆಗೋದಿಲ್ಲ. ಸೆಕೆಂಡ್ ಮ್ಯಾಚ್ ಅಲ್ಲಿ ಒಂದ್ ನಿಮಿಷ. ಫಸ್ಟ್ ಮ್ಯಾಚ್ ಅಲ್ಲಿ 2 ಗಿರಿ ಮತ್ತೆ ಮಂಜಣ್ಣ ಬ್ಯಾಟಿಂಗ್ ಹಿಡಿತೀರಾ, ಔಟ್ ಆಗಲ್ಲ. ಸೆಕೆಂಡ್ ಮ್ಯಾಚ್ ನಿಂದ ಟೀಮ್ ಅಲ್ಲಿ ಪವನ್ ಮತ್ತೆ ಬ್ಯಾಟಿಂಗ್ ಹಿಡಿತಾರೆ, ಔಟ್ ಆಗಲ್ಲ. ಬ್ಯಾಟಿಂಗ್ ಕೊಡ್ತಾರೆ. ಕ್ರಿಕೆಟ್ ಅಲ್ಲಿ 11 ಜನನು ಬ್ಯಾಟಿಂಗ್ ಬೌಲಿಂಗ್ ಕೊಡ್ಬೇಕು ಅಂತಾನೆ ಆಡ್ಸ್ಕೊಳ್ಳೋದು. ಕಮ್ಮಿ ನಿಲ್ಸ್ಕೊಬೇಕಂತ ಯಾರು ಕೊಡಲ್ಲ.
ಆಯ್ತಪ್ಪ ಸುಮ್ನೆ time waste ಮಾಡ್ಬೇಡಿ. ಈ ಪಾಯಿಂಟ್ ಪೆಂಡಿಂಗ್ ಚರ್ಚೆ ಮಾಡೋಣ. ರೂಲ್ಸ್ ಪ್ರಕಾರ ಮಿನಿಮಮ್ 3 ವಾರ ಬರಲೇಬೇಕು. ಮತ್ತೆ ನೋ ರಿಪ್ಲೇಸ್ಮೆಂಟ್. ಈ ಪಾಯಿಂಟ್ ಮಾಡಿ ಮಾತಾಡೋಣ. ಓಕೆನಾ? ಸ್ವಲ್ಪ ಟೈಮ್ ತಗೋಣ. ಬಟ್ ಅವತ್ತು ಒಂದು ಕೆಲಸ ಮಾಡಿ ಇನ್ನೊಂದು ಪಾಯಿಂಟ್ ಇದೆ ಇನ್ನೊಂದು ಹೇಳ್ಬಿಡ್ತೀನಿ. ಇನ್ನೊಂದು ಪಾಯಿಂಟ್ ಇದೆ. ಆ ತರ ಕನ್ಫರ್ಮ್ ನೀವು ಇದೇ ಮಾಡಬೇಕು ಅಂತಂದ್ರೆ ಆ ಥರ ಮಾಡಬೇಕು ಅಂತಿದ್ರೆ ಈಗ ನಿಮ್ಮ ಟೀಮಲ್ಲಿ ಯಾರು ನಿಮಗೆ ಡಮ್ಮಿ ಬೌಲರ್ ಅನ್ಸುತ್ತೆ ಅಂಥವ್ರಿಗೆ ಕಂಪಲ್ಸರಿ 2 ಓವರ್ ಫಸ್ಟೇ ಹಾಕ್ಸಿ. ಅದು ರೂಲ್ಸ್ ಮಾಡ್ಬಿಡಿ. ಬಿಡು ಮಂಜು, ಈಗ ಡಿಸ್ಕಷನ್ ಬೇಡ. ಅದು ನೋ ಡಿಸ್ಕಷನ್. ಬೇಡ ಡಿಸ್ಕಷನ್ ಬೇಡ ಈಗ. ಆಯ್ತು ಮಂಜು, ನನಗೆ ನಾವು ಟೂರ್ನಮೆಂಟ್ ಸಿಕ್ಕಿಲ್ಲ ಗ್ಯಾರಂಟಿ ಫೀಲ್ಡಿಂಗ್ ಮಾಡೋಣ. ಆಯ್ತು ನೋಡು, ಅದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಇದು ಅನೌನ್ಸ್ ಮಾಡ್ಬಿಡು. ಅದನ್ನು ನಾನು ಮಾಡ್ತೀನಿ. ಇದು ಇವತ್ತು ಮಧ್ಯಾಹ್ನ 3:30ಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಆಯ್ತಾ? ಆ ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಅವರು ಕಂಪಲ್ಸರಿ ಬರಲೇಬೇಕು. 3 ಮ್ಯಾಚ್ ಬರಬೇಕು. 3 ವಾರ ಬರಲೇಬೇಕು. ರಿಜಿಸ್ಟ್ರೇಷನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅದು ಕ್ಯಾಪ್ಟನ್ ನಾಮಿನೇಟ್ ಆಗ್ತಾರಲ್ಲ, ಕ್ಯಾಪ್ಟನ್ ಕೂಡ ಜವಾಬ್ದಾರಿ. ಒಂದ್ಸಲ ರಿಜಿಸ್ಟರ್ ಆಗ್ತಾರೆ, ಅದಾದ್ಮೇಲೆ ಇಂಥವ್ರನ್ನೇ ಕರ್ಕೊಂಡು ನೀವು ಬರ್ತೀರಾ ಅಂತಲೇ ಕರ್ಕೊಂತಾರೆ. ಮಿಸ್ ಆಯಿತು ಅಂದರೆ ಕ್ಯಾಪ್ಟನ್ ಪ್ಲೇಯರ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ರೀಪ್ಲೇಸ್ಮೆಂಟ್ ಇರಲ್ಲ, ಸಖತ್ ಕಷ್ಟ ಅದು ಸೇಮ್ 6 ವೀಕ್ ಇದೆ. 6ರಲ್ಲಿ 3 ವೀಕ್ ಬರಬೇಕು. 4 ವೀಕ್. ಇನ್ನೊಂದು ಪ್ಲೇಯರ್ಸ್ ಕಂಡೀಷನ್ ಹಾಕ್ಬಿಡಿ. ಕ್ಯಾಪ್ಟನ್ ಮೇಲೆ ಬಿಡ್ತಿದ್ರೆ ಓಕೆ ಸರ್ಕಲ್ ಓಕೆ ಇಲ್ಲ ಅಂತೀವಲ್ಲ, ಬಟ್ ಯಾರು ರಿಜಿಸ್ಟರ್ ಆಗ್ತಾರೆ, ರಿಜಿಸ್ಟರ್ ಆಗಿ 3 ವಾರ ಯಾರು ಬಂತಾರೆ, ಆಮೇಲೆ ಟೂರ್ನಿಮೆಂಟ್ ದಿನ ಬರೋಲ್ಲ ಅನ್ನೋದು ಅವರೇ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಟೂರ್ನಿಮೆಂಟ್ಗೆ ಅವ್ರನ್ನ ಡ್ರಾಪ್ ಮಾಡಿ ಆಡಿಸಿ. ಅದೊಂದು ಕಂಡೀಷನ್. ಟೂರ್ನಮೆಂಟ್ ಅಲ್ಲ, ಇಲ್ಲಿ ಆಡ್ಸೋದೇ ಬೇಡ. ರೆಗ್ಯುಲರ್ ನೆಕ್ಸ್ಟ್ ಟೂರ್ನಿಮೆಂಟ್ಗೆ ಕಂಡಾಯವಾಗಿ ಅವ್ರನ್ನ ಡ್ರಾಪ್. ಅದೊಂದು ಹಾಕ್ಬಿಡು ಸಜ್ಜ್. ಒಂದ್ ವಾರ 2 ವಾರ ನಿಲ್ಸ್ಬೋದು, ಹಂಗೂ ಮಾಡೋಣ. ಎಲ್ಲದಕ್ಕೂ ನೀವು ಓಕೆ ಅನ್ಕೊಂಡ್ರೆ ಹೆಂಗಣ್ಣ ಅದು? ಒಂದ್ 2 ವಾರ ನಿಲ್ಸಿ ಒಂದು ಟೂರ್ನಮೆಂಟ್ ಡ್ರಾಪ್ ಮಾಡೋಣ. ಯಾರ್ದು ಎಂತ ಸಿಚುವೇಶನ್ ಆದ್ರೂ ಆಗ್ಲಿ, ಏನು ಮಾಡಕ್ಕಾಗಲ್ಲ. ಸೋಮು ಒಂದೊಂದು ಮಾಡೋಣ, ಏನ್ ತೊಂದ್ರೆ ಇಲ್ಲ. ಕಾರಣಾಂತರ ಇದು ಶಿವಚಂದ್ರ ಇವಾಗೆಲ್ಲ ಟ್ರಿಪ್ ಹೋದೆ, ಅದೋದೆ ಇದೋದೆ ಹರಿಯಾಣ ಹೇಳ್ತಾರೆ ಕರೆಕ್ಟ್. ಫ್ಯಾಮಿಲಿ ಫಸ್ಟ್. ಗಿರಿ ಸುಮ್ಮನೆ ಆಯ್ತು. ಮಾತಾಡ್ತಾ ಇವಾಗ ಓವರ್ಗೆ ಒಂದು 2